ನಮಸ್ಕಾರ, ನಾನು ನಿಮ್ಮ ಲತಾ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಗೋಂಗೂರು ಪಪ್ಪು ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಹುಳಿ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ. ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮೊದಲು ಈ ಗೋಂಗೂರು ಪಪ್ಪು ಮಾಡ್ಕೊಳ್ಳೋದಕ್ಕೆ 2 ಗ್ರಾಮ್ ಆಗಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ ಒಂದು ಕಪ್ ಅಳತೆಯಿಂದ ತೊಗೊಳ್ಳಿ, ನೀರು ಹಾಕೋಕ್ಕೆ ಈಸಿ ಆಗುತ್ತೆ. ನೋಡ್ತಿರ್ಬೋದು, ಒಂದು 100 ಗ್ರಾಮ್ ಆಗಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು 1 ಅವರ್ ಅಥವಾ ಹಾಫ್ ಆನ್ ಅವರ್ ನೆನೆಸಿಡಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಹಾಗೆ ಸೀದಾ ಸೇರಿಸಿ. ಟೈಮ್ ಇದ್ದರೆ ನೆನೆಸಿಡೋದ್ರಿಂದ ಬೇಗ ಕುದಿಯುತ್ತೆ ಅಂತ ಅಷ್ಟೇ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿರುವ ನಾನು ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಎಲ್ಲ ತೊಗರಿಬೇಳೆ ಸೇರಿಸಿದ ನಂತರ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ 7ರಿಂದ 8 ಮೆಣಸಿನ್ಕಾಯಿ ಸಣ್ಣದಾಗಿ ಕಚ್ಚಿ ರೆಡಿ ಮಾಡಿರುವ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವೇನಾದರೂ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಡಿಮೆ ತಿಂತೀರಾ ಅಂದರೆ ಕಡಿಮೆ ಸೇರಿಸ್ಕೊಳ್ಳಿ. ಇದಕ್ಕೆ 1-2 ಟೊಮೊಟೊ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಟೊಮೊಟೊ ಸೇರ್ಸೋಕೆ ಹೋಗಬೇಡಿ, 2 ಟೊಮೊಟೊ ಸೇರಿಸಿ, ಮೀಡಿಯಮ್ ಸೈಜ್ ಟೊಮೊಟೊ. ಇದಕ್ಕೆ ಒಂದು ಸ್ವಲ್ಪ ನಾನು 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ವಲ್ವ, 3 ಕಪ್ ಆಗೋಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, 3 ಕಪ್ ಆಗೋಷ್ಟು ನೀರು ಸೇರಿಸಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಸೇರಿಸಿದ ನಂತರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲ್ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ಕೂದಿಲ್ಲ ಅಂತ ಅಷ್ಟೇ. ಈಗ ಕ್ಯಾಪ್ ಮುಚ್ಚಿಟ್ಟು 7ರಿಂದ 8 ವಿಜಲ್ಸ್ ಹಾಕ್ಸ್ಕೊಂಬಿಡಿ. ಚೆನ್ನಾಗಿ ಕುದಿಸ್ಕೊಂಡು ನಂತರ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಈಗ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಮಸಿಯೋ ಸಹಾಯದಿಂದ ಚೆನ್ನಾಗಿ ಮಸ್ಕೊಳ್ಳೋಣ. ಈಗ ನೋಡ್ತಿರ್ಬೋದು, ನಾನು ಮಸಿತಾ ಇದ್ದೀನಿ. ಸಣ್ಣಗಾಗಿ ಚೆನ್ನಾಗಿ ಮಸ್ಕೊಳ್ಳಿ. 1-2ರಿಂದ 3 ನಿಮಿಷ ಸಣ್ಣಗಾಗುತ್ತೆ. ನಾನು ಟೊಮೊಟೊ, ಮೆಣಸಿನ್ಕಾಯಿ, ಬೇಳೆ ಎಲ್ಲ ಚೆನ್ನಾಗಿ ಸಣ್ಣಗಾಗಬೇಕು, ಆ ಥರ ಚೆನ್ನಾಗಿ ಮಸ್ಕೊಂಡು ನಂತರ ನಾನು ಆಲ್ರೆಡಿ ಒಂದು ಸೂಡಾಗೋಷ್ಟು ಪುಂಡಿ ಪಲ್ಯನ ಎಲ್ಲ ಬಿಡಿಸಿ ರೆಡಿ ಮಾಡಿಟ್ಟಿದ್ದೆ. ಈಗ ನೋಡ್ತಿರ್ಬೋದು, ಇದನ್ನು ಚೆನ್ನಾಗಿ ತೊಳೆದು ಈಗ ನಾವು ಆಲ್ರೆಡಿ ಮಸಿ ರೆಡಿ ಮಾಡಿ ಇಟ್ಕೊಂಡಿವಲ್ವ, ಅದರೊಳಗೆ ಸೇರಿಸೋಣ. 1-2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಮಣ್ಣು ಗಿಣ್ಣಿರುತ್ತೆ. ಹಾಗಾಗಿ ಈಗ ಚೆನ್ನಾಗಿ ತೊಳ್ಕೊಂಡ ನಂತರ ನಾನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಪುಂಡಿ ಪಲ್ಯನ ಸೇರಿಸಿದ ನಂತರ ಒಂದು 4ರಿಂದ 5 ವಿಜಲ್ಸ್ ಹಾಕ್ಸ್ರಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದಕ್ಕೆ 1 ಕಪ್ ಆಗೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಈಗ ಮತ್ತೆ ಇನ್ನೊಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಲ್ಲ, ಹಾಗಾಗಿ ಈಗ ಮತ್ತೆ ಕುದ್ದ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಇನ್ನೊಂದು ಸಲ ನಾವು ಮಸಿಯ ಸಹಾಯದಿಂದ ಚೆನ್ನಾಗಿ ಮಸ್ಕೊಳ್ಳೋಣ. 1-2ರಿಂದ 3 ನಿಮಿಷ ಚೆನ್ನಾಗಿ ಮಸ್ಕೊಳ್ಳಿ. ಒಂದು ಸ್ವಲ್ಪ ಮಸಿದ್ರೆ ಆಯಿತು, ತುಂಬ ಸಣ್ಣಗಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಸ್ಕೊಂಡ ನಂತರ ಇದನ್ನು ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ಳಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಆದ ನಂತರ ಇದಕ್ಕೆ 4ರಿಂದ 5 ಬೆಳ್ಳುಳ್ಳಿನ ಸಣ್ಣದಾಗಿ ರೆಡಿ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 4 ಒಣಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಮಸ್ತ್ ರೆಡಿ ಮಾಡಿಟ್ಕೊಂಡಿರುವ ಪಪ್ಪುನ ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಈಗ ಸೇರಿಸ್ಕೊಂಡ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಕುದಿಸೋಕೆ ಹೋಗಬೇಡಿ, ಆಲ್ರೆಡಿ ಕುದ್ದಿರುತ್ತಲ್ವ. ಹಾಗಾಗಿ ಈಗ ನೋಡ್ತಿರ್ಬೋದು, ಎಷ್ಟು ರುಚಿಯಾಗಿರುವ ಗೋಂಗೂರು ಪಪ್ಪು ರೆಡಿಯಾಗಿದೆ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.